ನಾನು ನಿಂಗೆ ಮಾಡ್ತೀನಿ. ಹೆಣ್ಗನ್ ತರ ನಾನು ಏರ್ ಬ್ಯಾಂಡ್ ಹಾಕೊಂಡಿದ್ದಾನೆ ನೋಡಿ ಮೇಡಮ್, ಕಟ್ ಮಾಡ್ಬಿಡ್ತೀನಿ. ಮಗಳೇ ನೋಡಿಲಿ ಯಾರು ಬಂದಾರ? ಅಪ್ಪ ಯಾರಪ್ಪ ಇವರು? ನಮ್ಮ ಸ್ವಾತಿ ನೋಡಕ್ ಬಂದಿರೋ ಹುಡುಗ. ಯಾಕೆ ನಾ ಬಂದಿದ್ದು ಇಷ್ಟ ಆಗ್ಲಿಲ್ವಾ? ಖುಷಿಗಳ್ತಾವ್ರೆ. ನೀನೇ ಅಲ್ವಾ ನಾನು ಅಕ್ಕನ ಮದುವೆ ಆಗಕ್ ಬಂದಿರೋದು? ನಾನೇ. ನೀನೆ ನನ್ನ ಮಕ್ಕನ ಜೊತೆ ಎಳಜೆ ತುಣಿಯೋದು. ಕೇಳ್ತಾರೆ ಲೂಸ್ಗಳು. ಎಷ್ಟ್ ಚೆನ್ನಾಗ್ ಮಾತಾಡ್ತಾರೆ. ಇಂತಾಳಿ ಅಂದ್ರೆ ಬೇಕಿತ್ತು ನಮಗೆ. ಲೇಸ್ ಮಂದಿ ಯಾರೀ ಹುಡುಗ? ಇವನು ನಮ್ ಸ್ವಾತಿ ನೋಡಕ್ ಬಂದಿರೋ ಹುಡುಗ. ಓ ದೇವಾ, ಹಾಗಾದ್ರೆ ನನ್ ಮಗಳ ಜೊತೆ 3 ಹೆಜ್ಜೆಡು 7 ಹೆಜ್ಜೆಡು ಹಾಕೊಂಡು ಇವನೇನಾ? ಇಲ್ಲ, ಆನಂದಣ್ಣ ಒಂದ್ ಹೆಜ್ಜೆ, ಭಟ್ರು ಒಂದ್ ಹೆಜ್ಜೆ, ಜಗ್ಗಣ್ಣ ಒಂದ್ ಹೆಜ್ಜೆ ಇಡ್ತಾರೆ. ಮಿಕ್ಕಿದ್ರೆ ನಾನು ಇಟ್ಕೊತೀನಿ. ಸರಿ ಪಾಪ. ಮೊದ್ಲು ಹುಡ್ಗಿನ್ ಕರ್ಸ್ರ. ಯಾರೋ ನಿನ್ನ ಲೋಪರ್ ನನ್ ಮಗ ಎತ್ತಿರ ಅಪ್ಪ. ಯಾಕೆ ಇಂತ ಮಗನ್ನ ಎತ್ಕೊಟ್ಟಿದ್ದಾನಲ್ಲ ನಮ್ಮ ಬಳಿ ಆಗಕ್ಕೆ. ಸೂಪರ್ ಸೂಪರ್. ಅದೆಲ್ಲ ಬಿಟ್ಟು ಹುಡ್ಗಿನ್ ಕರ್ಸ್ರ. ಕರಿಯ ಸ್ವಾತಿನ ಹೇಳ್ಕಂಬ. ಯಾಕಳಿ ಅಂದ್ರೆ ಏನಾಯ್ತು? ಏನ್ರಾಯ್ತು? ಹುಡ್ಗಿನ್ ಕರ್ಕ ಬರಕ್ಕೆ ಒಳ್ಳೆ ಸತ್ತವ್ರ ಮನೆ ಸಾಂಗ್ ಹಾಕ ಬಂದಿದ್ದೀರಾ? ಇನ್ನೇನು ಐಟಮ್ ಸಾಂಗ್ ಹಾಕ್ಬೇಕಾ? ಶ್ರೀಗಂಧದ ಗುಂಬೆ. ಏನ್ ಎತ್ತಿದ್ ಜಾಸ್ತಿ ಆಯ್ತಾ? ನಮ್ದು ರಿವರ್ಸ್ ಫ್ಯಾಮಿಲಿ ಪರವಾಗಿಲ್ಲ. ಎತ್ತತಿ ಜಾಸ್ತಿ ಎತ್ತು ನೋಡ್ಕೊಳ್ಳಿ ಮುತ್ತು. ಶ್ರೀಗಂಧದ ಬೊಂಬೆ ಐಟಮ್ ಸಾಂಗ್ ಮಾಡ್ಬಿಟ್ರೇನೋ? ಯಾರಪ್ಪ ಇನ್ನು? ನಿನ್ ನೋಡಕ್ ಬಂದಿರೋ ಹುಡುಗ. ಇಲ್ಲ, ನಾ ಬರೀ ಮದುವೆ ಮಾಡ್ಕೊತೀನಿ. ಸೋಬ್ನವ ಆ ಭಟ್ರಿಗೆ ಬಿಟ್ಟು ಕೊಡ್ತೀನಿ. ನಾವ್ ಹೇಳ್ಬೇಕಂತ ಮಾತ್ರ ನೀನೇ ಹೇಳ್ಬಿಟ್ಟಲ್ಲ ಅಳಿ ಅಂದ್ರೆ ಬಹಳ ಖುಷಿ ಆಗ್ತಾ ಇದೆ ನಮಗೆ. ಹೇಳಪ್ಪ, ನಾನು ನಿಮ್ ಮಗಳನ್ನ ಹೂವಿನ ತರ ನೋಡ್ಕೊಡ್ತೀನಿ. ಮಾವ, ನಿಮ್ಮ ಮಗಳನ್ನ ರಾಣಿ ತರ ನೋಡ್ಕೊಳ್ತೀನಿ. ನಿಮ್ಮ ಮಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀನಿ. ನನ್ನ ಎದುರಿಗೆ ನನ್ನ ಮಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತಾರೆ ಅಂತ ಹೇಳ್ತೀನೋ? ಇರಪ್ಪ, ಇನ್ನೂ ನಂದು ಡೈಲಾಗ್ ಇದೆ. ಹೇಳು. ನಮ್ಮ ಅಕ್ಕನ ರಾಣಿ ತರ ನೋಡ್ಕೋತೀಯನೋ? ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನೋ? ಈಗ ಎಲ್ಲರೂ ಚೇಂಜ್ ಹೊಡಿಯೋದು. ಮೇಡಮ್, ನನಗೀಗ ಕ್ಲಿಯರ್ ಆಗಿ ಅರ್ಥ ಆಯ್ತು. ಇದು ರಿವರ್ಸ್ ಫ್ಯಾಮಿಲಿ. ಈ ನನ್ನ ಮಕ್ಕಳಿಗೆ ರಿವರ್ಸ್ ಅಲ್ಲಿ ಹೇಳಿದ್ರೇನೆ ಅರ್ಥ ಆಗೋದು. ಲೇ ಮಾವ, ಕೇಳ ನಿನ್ ತಿಂಡಿ ಮಾಡಕ್ ಕೇಳ ಇಲ್ಲಿ. ನಿನ್ನ ಮಗಳಿಗೆ ಬೆಲ್ಟ ತಗೊಂಡು ಹುಚ್ಚನಾಗಿ ಹೊಡೆದಂಗ್ ಹೊಡಿತೀನಿ. ಇದಕ್ಕೂ ಖುಷಿ ಪಡ್ತಿರೋಲ್ಲ. ಲೇ ಮಾವ, ನಿನ್ನ ಮಗಳು ಯಾವತ್ತೂ ಕಾಣದಿರೋ ಅಸಹ್ಯವಾದ ನರ್ಕ ತೋರಿಸ್ಬಿಡ್ತೀನಿ. ನಿಜವಾಗ್ಲೂ ತಿಕ್ಲು ಫ್ಯಾಮಿಲಿ ನಿಮ್ದು. ನಾನು ನಿಜವಾಗ್ಲೂ ಇಷ್ಟ ಆದ್ ನಾನು. ಏನೋ ಮಾಡ್ತಾ ಇದ್ದೀರಾ? ನೋಡು, ನನ್ನ ಮಗಳಿಗೆ ನೀನ್ ಇಷ್ಟ ಆಗಿದ್ಯಾ? ಮೂರ್ತಿ ಹೇಳು, ಯಾವ್ದಾದ್ರು ಕೇಳಿ. ಕೇಳಿ ನೀನು ಕೇಳು. ಅಪ್ಪನ ಶಾಸ್ತ್ರಿ ಫೋನ್ ಮಾಡ್ಬೇಕು. ಅಪ್ಪನ ಶಾಸ್ತ್ರಿಗೆ ಫೋನ್ ಮಾಡಿ ಯಾವ್ದಕ್ಕೂ ಮೂರ್ತಿ ಇಡಬೇಕು. ಮದ್ವೆಗೆ ಮೂರ್ತಿ ಇಡ ಕೇಳು. ಏನಂದ್ರೆ ಯಾರಾದ್ರೂ ಮದುವೆಗೆ ಮೂರ್ತಿ ಇಡ್ತಾರ? ಶೋಭನಕ್ಕೆ ಮೂರ್ತಿ ಇಡಬೇಕು. ಮತ್ತೆ ಮದುವೆ ಆದ್ಮೇಲೆ ತಾನೇ ಶೋಭನ ಮಾಡ್ಕೊಳ್ಳೋದು. ನೋಡಿದ್ರೆ ಬಟ್ರೆ ಯಾರಾದ್ರೂ ಮದುವೆಗಿಂತ ಮುಂಚೆ ಶೋಭನ ಮಾಡ್ಕೋತಾರ? ನಾವು ಆಕ್ಚುಲಿ ಮದುವೆಗಿಂತ ಮುಂಚೆ ಶೋಭನ ಮಾಡ್ಬೇಕು. ಇಲ್ಲ, ನಮ್ದು ಅಷ್ಟೇ ತಾನೇ ಆಗಿದ್ದು. ಶೋಭನಕ್ ಮುಂಚೆ ನಮ್ಮನ್ನ ಎಲ್ಲಿ ಹೊರಗಡೆ ಓಡಾಡಕ್ಕೆ ಕಳ್ಸಿರ್ಲಿಲ್ಲ. ಬರ್ವೇಸಿ ಫ್ಯಾಮಿಲಿ ನಿಮ್ದು. ಹೋಗ್ಲಿ ಬಿಡಿ, ಶ್ರಾವಣ ಮಾಸದಲ್ಲೇ ನಾನು ಮುಹೂರ್ತ ಇಟ್ ಮಾಡ್ಕೋತೀನಿ. ಶ್ರಾವಣ ಮಾಸದಲ್ಲಿ ಮಾಡ್ಕೊಳ್ದೆ ಇನ್ನೇನು ಆಷಾಢ ಮಾಸದಲ್ಲಿ ಮಾಡ್ಕೊಳಕ್ ಆಗುತ್ತೇನೋ? ಇವಾಗ ಹಂಗೆ ದಾರಿಗೆ ಬರ್ತಾ ಇದ್ದೀರ ನೋಡಿ. ಸುಮತಿ, ಆಷಾಢ ಮಾಸದಲ್ಲಿ ಒಂದು ಕೆಟ್ಟ ಮುಹೂರ್ತ ಯಾವ್ದಿದೆ ಶಾಸ್ತ್ರಿಗಳಿಗೆ ಫೋನ್ ಮಾಡಿ ಕೇಳು. ಕಿತ್ತೋದ್ ನನ್ ಮಗ ಅಪ್ಪಣ್ಣ ಶಾಸ್ತ್ರಿಗೆ ಒಳ್ಳೆ ದರಿದ್ರವಾಗಿರೋ ದುರ್ಮೂತ್ರ ನೋಡಕ್ ಕೇಳು. ದುರ್ಮೂತ್ರ? ಅಯ್ಯೋ, ದರಿದ್ರದೊಳೆ ನೀನು ದುರ್ಮುಹೂರ್ತದಲ್ಲೇ ಹುಟ್ಟಿದ್ಯಾ ದರಿದ್ರವಾದ. ಈಗೀಗ ಅಂದ್ರೆ ಮುತ್ತೂರ್ತೆಗೆ ಮಾತಾಡ್ತಾವ್ರ ನೋಡು. ಕಳಿಸ್ರು, ನಾನು ರೆಡಿಯಾಗಿ ಬರ್ತೀನಿ. ನಾಳೆ ರಾತ್ರಿ ಬರ್ತೀನಿ. ನಾಳೆ ರಾತ್ರಿ ಏನಕ್ಕೆ? ನಾಳೆ ರಾತ್ರಿ ಸೋಮನ ತಾನೆ. ಸೋಮನ ರಾತ್ರಿನ ರಾತ್ರಿ ಮಾಡ್ಕೊತಾರೆ. ದೇವ್ರಂತ ಮನುಷ್ಯ ಅಂತಾರೆ ಹೊಡಿತಾರೆ. ಲೇ
ನಾಳೆ ರಾತ್ರಿ ಶೋಭನ ಮಾಡ್ಕೊಳ್ಳದೆ ಇನ್ನೇನು ಹಾಡು ಹಗಲೇ ಮಾಡ್ಕೊಳಕಾಗತ್ತೇನೋ? ಕರೆಕ್ಟ್ ಆಗಿ ಹೇಳಿದೆ. ಹಗಲತ್ತೆ ಮಠ ಮಧ್ಯಾಹ್ನ ಶೋಭನ ಮಾಡ್ಕೋಬೇಕು. ಹೋಗ ರೆಡಿಯಪ್ಪ. ಹಾಳಾಗಿ ಹೋಗಿ. ಸುಮತಿ ಅಂದಂಗೆ ಈ ಶೋಭನ ನೋಡೋದಕ್ಕೆ ಎಲ್ಲರಿಗೂ ಹೇಳಿದೆ ತಾನೆ? ರೀ 10,000 ಜನಕ್ಕೆ ಇನ್ವಿಟೇಷನ್ ಕೊಟ್ಟಿದ್ದೀನಿ. ಹಾ. ಬರೀ 3,000 ಜನ ಬರುದಂತೆ. ಅಯ್ಯೋ ಶೋಭನ ನೋಡಕ್ 3,000 ಜನ ಸಾಕಾಗಲ್ವೇ? ಪರವಾಗಿಲ್ಲ ಬಿಡಿ, 3,000 ಜನ ನೋಡ್ಕೊಂಡು ಹೋಗಿ 10,000 ಜನ ಕೇಳ್ತಾರೆ. ಒಳ್ಳೆ idea. ಕರ್ಕೊಂಬ ಬೇಗ ರೆಡಿ ಮಾಡಿ. ಅಣ್ಣ ಬರೀ ನನ್ನ ಮಗಳು ಶೋಭನ ಇದೆ, ಬನ್ನಿ ನನ್ನ ಮಗಳು ಶೋಭನ ಇದೆ, ಎಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕಾಯ್ತಾ? ಏ ಕರ್ಕೊಂಬ ಸುಮತಿ. ಚಿನ್ನ, ಈ ಸಿಚುವೇಶನ್ಗೆ ಈ ಹಾಡ್ ಬೇಕಿತ್ತ? ನಾನೇನು ಶೋಭನದ ರೂಮಿಗೆ ಬಂದಿದ್ದೀನಿ, ಇಲ್ಲ ಕ್ರಿಕೆಟ್ ಗ್ರೌಂಡ್ ಬಂದಿದ್ದೀನಿ. ಅಳಿ ಅಂದ್ರೆ ಮದುವೆ ಅಂದ್ರೆ 4 ಗೋಡೆ ಮಧ್ಯೆನೆ ನಡಿಬೇಕು. ಶೋಭನ ಅಂದ್ರೆ 4 ಜನ ಮುಂದೆನೆ ನಡಿಬೇಕು. ಢಾಮ್ ಡೂಮ್ ಅಂತ ನಡಿಬೇಕು. ಬನ್ನಿ ಹಂಗಾರೆ ಎಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗ್ಬಿಡೋಣ. ಸ್ಟೇಡಿಯಂ ಮಾತ್ರ ಅಲ್ಲಿಗೆ ಬಂದಿರೋರು ಮಾತ್ರ ನೋಡ್ತಾರೆ. ಇನ್ನೇನ್ ಕರ್ನಾಟಕ ಪೂರ್ತಿ ನೋಡ್ಬೇಕಾಯ್ತಾ? ಕರೆಕ್ಟ್ ಹೇಳಿದ್ರಿ ಹೇಳಿ ಅಂದ್ರೆ ಅದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಬಿಟ್ಟಿದ್ದೀನಿ. ಏನು? ಅಲ್ಲಿ ನೋಡಿ ಎಲ್ಲ ಕ್ಯಾಮ್ರಾ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಲ್ಲಿ ಲೈವ್ ಆಗ್ತಾ ಇದೆ. ಫೇಸ್ಬುಕ್ ನಿಲ್ಸ್ರೋ. ಫೋಟೋ ತೆಗಿತಾವನೆ. ಫೋಟೋನು ಮಾಡ್ತಿದ್ದೀರಾ? ಈ ಸಿಹಿಯಾದ ಕ್ಷಣ ನಾವು ಫೋಟೋ ತೆಗೆದು ವಿಡಿಯೋ ಮಾಡು, ಆಮೇಲೆ ನಿಮ್ಗೆ ಆಲ್ಬಮ್ ಮಾಡಿ ಕೊಡ್ತೀನಿ. ಆಲ್ಬಮ್ ಮಾಡ್ಕೊಡ್ತೀರೇನ್ರೋ? ಊರಿ ಈ ವಿಡಿಯೋನ ನಾವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ರೆ 1 ಮಿಲಿಯನ್ ವ್ಯೂಸ್ ಆಗುತ್ತೆ. ಆಮೇಲೆ ಅದ್ರನ್ನ ಹಣ ಬರುತ್ತೆ, ನಮ್ಮ ಮದ್ವೆನೂ ಅದ್ರಲ್ಲಿ ಆಗ್ಬೋದು. ಎಂತೋಡಲೆ ಅವನ್ಯಾರೋ? ಸರ್ ಬರ್ಬೇಕು ನೋಡು, ಶೋಭನ ಕರ್ಸಿರೋ ಆರ್ಕೆಸ್ಟ್ರಾ ಸಿಂಗರ್, ಫೇಮಸ್ ಸಿಂಗರ್. ಬೆಳಗ್ಗೆ ಆಯ್ತು ಮಲಗೋಣ, ಎಲ್ರು ಮುಂದೆ ಶೋಭಾನ. ಅಯ್ಯಯ್ಯಯ್ಯೋ ಅಮ್ಮಮ್ಮಮ್ಮ. ಶೋಭನ ನಿಂದ ನಂದ ನಿಮ್ದು. ಮತ್ತೆ ನೀನ್ಯಾಕೆ ಮುಳ್ಕಾಡ್ತೀಯ ನನ್ನ ಮಗನೇ? ಮೈಕ್ ಎತ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಮೈಕ ಬ್ಯಾಕ್ ತುರ್ದು ಕಳಿಸ್ಬಿಡ್ತೀನಿ. ನಡಿಯ ಯಾಕ್ರಿ ಹೇಳಿದ್ರಿ? ಏನಾಯ್ತು? ಅವ್ನು ಆಡಿದ್ ನನ್ಗೆ ಇಷ್ಟ ಆಗಿಲ್ಲ ಮಾವ. ಅಷ್ಟೇ ತಾನೇ? ನಿಮ್ ಶೋಭನಕ್ಕೆ ತಕ್ಕನಾದ್ದು ನಾವು ಸಂಸಾರ ಸಮೇತವಾಗಿ ಆಡ್ತೀವಿ. ಬರಮ್ಮ ರೆಡಿ, 1 2 3. ನನ್ನ ಮಕ್ಳ ಈ ಹಾಡ ಕೇಳ್ಕೊಂಡು ನಾನು ಏನಾರ ಶೋಭನ ಮಾಡ್ಕೊಬಿಟ್ರೆ 1 ತಿಂಗಳಿಗೆ 15 ಮಕ್ಳು ಉಡ್ಸ್ಬಿಡ್ಬೋದು ಅಲ್ವಾ? ಲೋಪರ್ ನನ್ನ ಮಕ್ಳ. ಏನ್